ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಶಿವಕುಮಾರ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನೀವು ಟೈಮ್ನಲ್ಲಿ ನೋಡ್ದಂಗೆ ಇವತ್ತಿನ ವೀಡಿಯೋ ಬಂದು ರಾಗಿ ಮಾಲ್ಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವೀಡಿಯೋ ಕೊನೆ ತನಕ ನೋಡಿ. ಇನ್ನು ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ಕೆಲವೊಂದು ಕಾಳುಗಳೆಲ್ಲ ಬೇಕಿತ್ತು, ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. ಇನ್ನು ನಾನು ಯಾವುದೇ ಪ್ರಾಡಕ್ಟ್ ತೊಗೋಬೇಕಾದ್ರೂ ಫಸ್ಟು ಎಕ್ಸ್ಪೈರಿ ಡೇಟ್ ನೋಡ್ತೀನಿ. ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟು ನಾನೆಲ್ಲ ತೊಗೊಂಬರೋದು. ಸೊ ನಾನು ಲೀಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಏನೇನು ಬೇಕು ಮಾಲ್ಟಿಗೆ, ಯಾವ್ಯಾವ ಥರ ಕಾಳುಗಳು ಬೇಕು ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ನೀಟಾಗಿ ನೋಡಿ ಚೆಕ್ ಮಾಡಿಕೊಂಡು ಎಲ್ಲ ಥರದ ಕಾಳುಗಳು ತೊಗೊಂಡು ಬಂದೆ. ಇದರೆಲ್ಲ ಐಟಮ್ಸು ಎಷ್ಟೆಷ್ಟು ತೊಗೊಂಡಿದೆ ಅಂತಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲ ಕಾಳುಗಳು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ. ಯಾವುದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ನಾವು ನೋಡ್ತಿರ್ಬೋದು ಇಲ್ಲಿ ನಾನು ಎಲ್ಲ ಥರದ ಮಿಲೆಟ್ಸ್ ತೊಗೊಂಡಿದ್ದೀನಿ, ಅಂದರೆ ಸಿರಿಧಾನ್ಯಗಳು. ಇದರಲ್ಲಿ ತುಂಬಾ ರಿಚ್ ಫೈಬರ್, ನಾರಿನಾಂಶ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇಲ್ಲಿ ನಾನು ಅರ್ಧ ಕೆ ಜಿ ಬಾದಾಮಿ ತೊಗೊಂಡಿದ್ದೀನಿ, ಅರ್ಧ ಕೆ ಜಿ ಫ್ಲ್ಯಾಕ್ಸ್ ಸೀಡ್ಸು, ಅಗಸೆ ಬೀಜ ತೊಗೊಂಡಿದ್ದೀನಿ. ಹಾಗೆ ಎಲ್ಲ ಥರದ ಬೀಜ ತೊಗೊಂಡಿದ್ದೀನಿ. ಸೀಡ್ಸು, ಸನ್ಫ್ಲವರು, ವಾಟರ್ ಮಿಲನು, ಪಂಪ್ಕಿನ್ ಸೀಡ್ಸು, ಇವೆಲ್ಲ ಆ್ಯಕ್ಚುಲಿ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗೆ ಇಲ್ಲಿ ನಾನು 2 ಥರದ್ದು ರಾಜ್ಮಾ ತೊಗೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿ ಸಹ ನಾನು ತೋರಿಸ್ತೀನಿ ಅಳತೆಯಲ್ಲಿ ಎಷ್ಟೆಷ್ಟು ತೊಗೋಬೇಕು ಅಂತಂದ್ಬಿಟ್ಟು. ಕಡಲೆ ಬೀಜ, ಹಾಗೆ ಕಪ್ಪು ಉದ್ದಿನಬೇಳೆ, 2 ಥರದ್ದು ಹಲಸಂದಿ ತೊಗೊಂಡಿದ್ದೀನಿ. ನೀವು ಎಷ್ಟು ಟೈಪ್ಸ್ ಇದೆಯೋ ಅಷ್ಟು ಟೈಪ್ಸು ಸಹ ತೊಗೋಬೋದು. ಹೆಸರು ಕಾಳು, ಉದ್ದಿನಬೇಳೆ, ಕೆಂಪಕ್ಕಿ, ಹಾಗೆ ಬಟಾಣಿ, ನಾನು ಇಲ್ಲಿ 2 ಥರದ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಕಡಲೆಬೇಳೆ, ಇಲ್ಲಿ ಕೆಂಪಕ್ಕಿ ಹಾಗೆ ಕೆಂಪು ಬೇಳೆ ತೊಗೊಂಡಿದ್ದೀನಿ. ಹಾಗೆ ನಾನು ಪಿಸ್ತಾ ಮತ್ತು ಗೋಡಂಬಿ ಇದನ್ನೆರಡನ್ನು ಮಾತ್ರ ಹಾಕಿಲ್ಲ, ಇದನ್ನೆರಡನ್ನು ಅವಾಯ್ಡ್ ಮಾಡಿದ್ದೀನಿ. ಹಾಗೆ ರಾಗಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ಧೂಳೆಲ್ಲ ಹೋಗೋವರೆಗೂ ವಾಶ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಕಾಳುಗಳೆಲ್ಲ ಯಾವ ಥರ ಹುರಿಬೇಕು ಅಂತಂದ್ಬಿಟ್ಟು ಫಸ್ಟು ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. 2 ಏನಕ್ಕೆ ಅಂದರೆ ಬೇಗ ಆಗುತ್ತೆ ಅಂತಂದ್ಬಿಟ್ಟು 2 ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಇದು ದೊಡ್ಡದು ಹುರಿದಿರೋದೆಲ್ಲ ಇದನ್ನು ಹಾಕ್ಕೊಳ್ಳೋದಕ್ಕೆ. ಹುರಿಬೇಕಾದ್ರೆ ಮೇನ್ ಥಿಂಗ್ ಏನಪ್ಪ ಅಂತಂದರೆ ತುಂಬಾ ರೋಸ್ಟಾಗಿ, ಇಲ್ಲಾಂತಂದರೆ ನೀವು ಕಪ್ಪಾಗಿ ಹುರಿಯೋಕ್ಕೆ ಹೋಗಬಾರ್ದು. ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಹುರಿಬೇಕಂದ್ರೆ ಗೊತ್ತಾಗುತ್ತೆ ಯಾವ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಅಂತಂದ್ಬಿಟ್ಟು. ತುಂಬಾ ಆ್ಯಕ್ಚುಲಿ ಪೇಷನ್ಸ್ ಇರಬೇಕು, ಯಾಕಂದರೆ ಮೀಡಿಯಮ್ ಫ್ಲೇಮಲ್ಲಿ ಹುರಿಯೋದ್ರಿಂದ ತುಂಬ ಹೊತ್ತು ನಿಂತ್ಕೊಂಡು ಹುರಿಬೇಕಾಗುತ್ತೆ, ಸ್ವಲ್ಪ ಕಾಲು ನೋವು ಬಂದುಬಿಡುತ್ತೆ. ಇಲ್ಲಿ 1 ಕಪ್ಪು ಅಳತೆ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಕಾಳುಗಳು ಅದನ್ನ ಮೆಷರ್ಮೆಂಟಲ್ಲೇ ನಾನು ತೊಗೊಂಡು ಹುರ್ಕೊಂಡಿದ್ದೀನಿ. ಈ ಥರ ಒಂದು ಸಲ ನಾವು ಮಾಡಿಟ್ಕೊಂಡ್ಬಿಟ್ರೆ ಮಾಲ್ಟ್ ಪೌಡರು ನಮಗೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು 6 ತಿಂಗಳವರೆಗೂ ಬರುತ್ತೆ. ಇವನ್ನೆಲ್ಲ ನಾವು ಡೈಲಿ ರೊಟೀನಲ್ಲಿ ಯೂಸ್ ಮಾಡ್ಕೊಂಡು ತಿಂತೀವ? ಖಂಡಿತ ಇಲ್ಲ. ಸೊ ಹಾಗಾಗಿ ಈ ಥರ ಒಂದು ಮಲ್ಟಿಗ್ರೈನ್ ಪೌಡರ್ ಮಾಡಿಕೊಂಡು ನಾವು ದಿನ ಕುಡಿತಾ ಬಂದರೆ ನಮ್ಮ ಹೆಲ್ತ್ ಅಂತೂ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಎಲ್ಲ ಪ್ರೋಟೀನು ಸಿಗುತ್ತೆ. ಡೈಲಿ ರೊಟೀನಲ್ಲಿ ಕುಡಿತಾ ಬಂದರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ನಮ್ಮಲ್ಲಿ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಇಲ್ಲ ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಕುಡಿಬೋದು. ಏನಕ್ಕೆ ನಾವು ಮಕ್ಕಳಿಗೆ ಬೂಸ್ಟು, ಬೋರ್ಮಿಟಾ, ಹಾರ್ಲಿಕ್ಸ್ ಈ ಥರ ಪೌಡರ್ ಕೊಡೋ ಬದಲು ಈ ಒಂದು ಪೌಡರು ಅಭ್ಯಾಸ ಮಾಡ್ತಾ ಬಂದರೆ ಅವ್ರಿಗೂ ಸಹ ನಾವು ಹೆಲ್ತಿಯಾಗಿ ನೋಡ್ಕೋಬೋದು. ಇನ್ನು ರಾಗಿನೂ ಅಷ್ಟೇ, ನಾವು ಎಷ್ಟು ಕಾಳು ತೊಗೊಂಡಿರ್ತೀವೋ ಅದ್ರ ಈಕ್ವಲಾಗಿ ನಾವು ರಾಗಿನೂ ಹಾಕೋಬೇಕಾಗುತ್ತೆ. ರಾಗಿನ ನೀವು ಹಾಗೆ ಹಾಕೋಬೋದು, ಇಲ್ಲಾಂದರೆ ಹುರಿದು ಹಾಕೋಬೋದು. ಸುಮ್ಮನೆ ನೀವು ಬೆಚ್ಚಿ ಮಾಡಿ ಹಾಕೋಬೇಕು, ಜಾಸ್ತಿ ಹುರಿಯೋಕ್ಕೆ ಹೋಗಬಾರ್ದು. ಇದರ ಪ್ರತಿಯೊಂದು ಐಟಮ್ಸು ನಾನು ಏನೇನು ತೊಗೊಂಡಿದೆ ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ. ನೋಡ್ತಿರ್ಬೋದು ನೀವಿಲ್ಲಿ ನಾನು 1 ಕಪ್ ಅಷ್ಟೇ ಮೆಜರ್ಮೆಂಟ್ ಇಟ್ಕೊಂಡು ಎಲ್ಲ ಥರದ ಕಾಳುಗಳ ಹಾಕ್ಕೊಂಡ್ರು ನೋಡಿ ಎಷ್ಟೊಂದಾಗಿದೆ. ಸೊ ದೊಡ್ಡ ಕಡಿಮೆ ಕ್ವಾಂಟಿಟಿ ಇದ್ರೂ ಪರವಾಗಿಲ್ಲ, ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಈ ಥರ ರಾಗಿನ ಈಕ್ವಲ್ ಹಾಕ್ಕೊಂಡು ಮಾಡಿಕೊಂಡ್ರೆ ರಾಗಿ ಮಾಲ್ಟ್ ರೆಡಿ ಆಗುತ್ತೆ.
ನಾವು ಪ್ರತಿದಿನ ಟೀ ಇಲ್ಲಾಂದರೆ ಕಾಫಿ ಈ ಥರದ್ದೇ ಕುಡಿತಿರ್ತೀವಿ. ಅದ್ರ ಬದಲು ಈ ಥರ ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡಿಕೊಂಡು ನಾವು ಕುಡಿತಾ ಬಂದರೆ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನಾವೇ ಹೇಳ್ದಂಗೆ ನಾನು ರಾಗಿನ ಹುರ್ಕೊಳ್ಳೋದಕ್ಕೆ ಹೋಗಲ್ಲ, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ, ಯಾಕಂದರೆ ಹಿಟ್ಟು ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಈಗ ಎಲ್ಲ ಕಾಳುಗಳು ಹುರ್ಕೊಂಡಿದ್ದಾಯಿತು. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ತೊಗೊಂಡೋಗಿ ಮಿಲ್ಲಿಗೆ ಹಾಕ್ಸ್ಕೊಬರ್ತೀನಿ. ಸೊ ನಾನು ಇದಕ್ಕೆ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ತುಂಬ ಹಾಕ್ಕೊಂಡ್ರೆ ಜಾಸ್ತಿ, ಒಂದು 4-5 ಹಾಕ್ಕೊಂಡು ಏಲಕ್ಕಿ ಫ್ಲೇವರೇ ಆಗೋದ್ರಿಂದ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ದಟ್ ಹಾಗಾಗಿ ನಾನು 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಕಾಳುಗಳು ಈ ಥರ ಎಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ರಾಗಿನೂ ಮತ್ತು ಕಾಳುಗಳೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿಗೆ ಹಾಕ್ಸ್ತಿದ್ರೇ ಅದ್ರ ಫ್ಲೇವರ್ ಅಂತೂ ತುಂಬಾ ಗಮ್ ಅಂತ ಅನ್ನಿಸ್ತಿತ್ತು. ಸೊ ಈಗ ಮಾಲ್ಟ್ ಪೌಡರ್ ಅಂತಲೂ ರೆಡಿ ಆಯಿತು. ಇವಾಗ ಮಾಲ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ 2 ಸ್ಪೂನು ಮಾಲ್ಟ್ ಪೌಡರ್ ತೊಗೊಂಡಿದ್ದೀನಿ. ಸೊ ದಟ್ ನೀವು ಇಲ್ಲ 3 ಸ್ಪೂನ್ ಇಲ್ಲಾಂದರೆ 4 ಸ್ಪೂನ್ ತೊಗೋಬೋದು, 1 ಚಮಚಷ್ಟು ಬರುತ್ತೆ. ಇದಕ್ಕೆ ನೀವು ಮಜ್ಜಿಗೆ ಆ್ಯಡ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇಲ್ಲ ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಂಟೇನು ಇಲ್ದಿರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ನೀವು ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಅದ್ರ ಜೊತೆಗೆ ಮಜ್ಜಿಗೆ ಇವೆರಡು ನೆನೆಸ್ಬಿಟ್ಟು ಆಮೇಲೆ ಈ ಥರ ಮಾಲ್ಟ್ ಪೌಡರ್ ಮಾಡಿ 2 ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ತಂಪಂತಲೇ ಹೇಳ್ಬೋದು. ಈಗ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ 1 ಗ್ಲಾಸ್ ಆಗೋಷ್ಟು 1.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಇದು ಬಿಸಿ ಆದಮೇಲೆ ನಾವೇನು ಕಲಿಸ್ಕೊಂಡಿರ್ತೀವಲ್ಲ ಮಾಲ್ಟ್ ಪೌಡರು, ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ತುಂಬಾ ಗಂಟಾಗಿಬಿಡುತ್ತೆ. ಅವಾಗ ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡಬೇಕಾದ್ರೆ ನಾನು ಅಮ್ಮ ಇಬ್ಬರು ಸೇರಿ ಮಾಡ್ತಿದ್ವಿ. ಸೊ ಈ ಸಲ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನೇ ಪ್ರಿಪೇರ್ ಮಾಡಿಕೊಂಡೆ. ನಾನು ಯಾವಾಗೂ ಇದನ್ನು ಮಜ್ಜಿಗೆಯಲ್ಲಿ ಕುಡಿದು ಅಭ್ಯಾಸ ಆ್ಯಕ್ಚುಲಿ ನನಗೆ. ಇದು ನೀವು ಒಂದ್ಸಲಿ ಮಜ್ಜಿಗೆಯಲ್ಲಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕಿ ಇದ್ರ ಜೊತೆಗೆ ಬೇಕಾದರೆ ಕುದಿಸ್ಕೋಬೋದು. ಇದು ತಣ್ಣಗಾದಮೇಲೆ ಮಜ್ಜಿಗೆನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೀವು ಹೆಲ್ತಿಯಾಗಿರಿ, ನಿಮ್ಮ ಮನೇಲಿಯವ್ರಿಗೂ ಹೆಲ್ತಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಿ. ಸೊ ಈ ರೀತಿ ಇತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನೇಮ್ ಬಂದು ದೀಪಾ ಶಿವಕುಮಾರ್. ಮುಂದಿನ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.